ಇನ್ನು ಒಂದಷ್ಟು ಜನ ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರಯಾಣವನ್ನ ಮಾಡ್ತಾರೆ ಎನ್ನುವಂಥ ವಿಚಾರ ಬಹಳಷ್ಟು ವಿವಾದಗಳಿಗೆ ಒಂದಷ್ಟು ಮಾತುಕತೆಗಳಿಗೆ ಸಾಕ್ಷಿಯಾಗಿದೆ. ಸದ್ಯಕ್ಕೆ ಶಾಸಕರು ವಿದೇಶಿ ಪ್ರವಾಸ ಮಾಡಿದ್ರೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಸ್ವಂತ ದುಡ್ಡಿಂದ ಅವರವರು ಫಾರಿನ್ ಟ್ರಿಪ್ ಮಾಡಿದ್ರೆ ಅದರಲ್ಲಿ ಏನು ತಪ್ಪು? ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕೊಟ್ಟಿರುವಂತಹ ಸಮರ್ಥನೆ ಇದು. 10 ದಿನ ವಿದೇಶಕ್ಕೆ ಹೋದ್ರೆ ಆಡಳಿತಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದು ಅವ್ರ ಮಾತು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಅಧ್ಯಯನ ಇದೆ. ಅಧ್ಯಯನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗ್ತೀವಿ ಅನ್ನೋದು ಒಂದು ರೀಸನ್. ಆದರೆ ಬಂದು ಏನೇನೋ ಈಗಿರುವಂತಹ ಸಮಸ್ಯೆ ನಾಯಕತ್ವ ಗೊಂದಲದ ಬಗ್ಗೆ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಬಿಜೆಪಿಯವರ ವಾದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. 10 ದಿನ ವಿದೇಶಿ ಪ್ರವಾಸಕ್ಕೆ ಹೋದ್ರೆ ಆಡಳಿತಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಅವರವರ ಪರ್ಸನಲ್ ದುಡ್ಡಲ್ಲಿ ಅವರವರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಜೆಟ್ ಸೆಷನ್ಗೆ ಎಲ್ಲಾ ಶಾಸಕರು ಬರ್ತಾರೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬಜೆಟ್ ಸೆಷನ್ಗೆ ಯಾರು ಏನು ಮಿಸ್ ಆಗಲ್ಲ, ಎಲ್ಲರೂ ಇರ್ತಾರೆ ಎನ್ನುವಂಥದ್ದನ್ನ ಹೇಳಿರುವಂಥದ್ದು. ಮಾತ್ರ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು? ತಮ್ಮ ಸ್ವಂತ ದುಡ್ಡಿನಿಂದ ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದ್ರೆ ತಪ್ಪೇನಿದೆ? ವಿದೇಶಕ್ಕೆ ಹೋಗಿ ಬರಲಿ. ಯಾರಂದ್ರು ಅದು ನಿಮಗೆ ಇದೆ ಎಲ್ಲ ನಿಮಗೆ ಮಾಧ್ಯಮದೊಳಗೆ ಅದು ಸೃಷ್ಟಿಯಾಗೈತೆ ಅಷ್ಟೇ. ನಿಮ್ಮ ಬಜೆಟ್ ಸೆಷನ್ 6ನೇ ತಾರೀಕು ಅನ್ನೋದ್ರಾಗ ವಾಪಸ್ ಬರ್ತಾರ. ಹೌದು, ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು 140 ಮಂದಿ ಅದಾರ. DK ಶಿವಕುಮಾರ್ ಬೆಂಬಲಿಗರು 140 ಮಂದಿ ಅದಾರ. ಅವ್ರ ಬೆಂಬಲಿಗರು ಅಂತ ಡಿವೈಡ್ ಯಾಕೆ ಮಾಡಕ್ಕೆ? ನಿಮ್ಮ ಕೈಗೆ ಒಂದು ಲಿಸ್ಟ್ ಕೊಟ್ಟಾರನ ಸಿದ್ದರಾಮಯ್ಯ ಸಾಹೇಬರು? ಇಲ್ಲ DK ಶಿವಕುಮಾರ್ ಸಾಹೇಬರು ನಿಮ್ಮ ಕೈ ಲಿಸ್ಟ್ ಕೊಟ್ಟಾರ? ಕೊಟ್ಟಿಲ್ಲ. ನಾವು ಕಾಂಗ್ರೆಸ್, ನಾವಿಬ್ಬರದು ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಆಗಲಿ ಮತ್ತೊಂದಾಗಲಿ ಇಲ್ಲೇ ಇಲ್ಲ. ನಮ್ಮ ಇಬ್ಬರು ನಾಯಕತ್ವ, ಅವ್ರ ಒಳ್ಳೆ ಆಡಳಿತ, ಇವ್ರ ಒಳ್ಳೆ ಸಂಘಟನೆ, ಅವರಿಬ್ಬರು ನಾಯಕತ್ವವನ್ನು ಒಪ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ. ಈ ಶಾಸಕರು ವಿದೇಶಕ್ಕೆ ಹೋದ್ರೆ ಪಾಪ ಒಂದು ವಾರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತಾರ. RSS ವಿರುದ್ಧದ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಂಗಡಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅವರು ಸತ್ಯ ಹೇಳಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದು ಸಣ್ಣ ಸಂಘ ಮಾಡಬೇಕು ಅಂದ್ರೆ ಅದನ್ನ ರಿಜಿಸ್ಟರ್ ಮಾಡ್ತೀವಿ, ಆದರೆ ಇಂಥ RSS ಸಂಘ ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅನ್ನೋದು ಇವರ ಪ್ರಶ್ನೆ. 100 ವರ್ಷ RSS 100 ವರ್ಷ ಆದರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ, ಏನು ಅರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. RSSಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಅದರ ಲೆಕ್ಕ ಕೊಡಬೇಕು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಶಿವರಾಜ್ ತಂಗಡಗಿ. ಇನ್ನು ಪ್ರಿಯಾಂಕ್ ಖರ್ಗೆ ಆಡಿರುವಂತಹ ಮಾತಿಗೆ ಒಂದು ಕಡೆ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಕೂಡ ಯಾಕೆ 100 ವರ್ಷ ಆದರೂ ರಿಜಿಸ್ಟರ್ ಮಾಡಿಸಿಲ್ಲ ಅನ್ನೋದು ಸದ್ಯಕ್ಕೆ ಇವರು ಆಗ್ತಾ ಇರುವಂತಹ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ, ನಾವು RSSಗೆ ಅಂಜೋದು ಇಲ್ಲ, ಬಿಜೆಪಿಗೆ ಅಂಜಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಶಿವರಾಜ್ ತಂಗಡಗಿ 100ಕ್ಕೆ 100 ಸರಿಯಾದ ಪ್ರಶ್ನೆನೇ ಮಾಡಿಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗ ಗೋಸ್ಟ್ ಅಂತ ಹೇಳಿದ್ದಾರೆ ಅನ್ನೋದೇ ತಾನೇ ವಿವಾದ. ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. 100ಕ್ಕೆ 100ರಷ್ಟು ಸರಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ. ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಇಂದೆಲ್ಲ ನಾಳೆ ಲೆಕ್ಕ ಕೊಡಲೇಬೇಕು, 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಿ ಅಂದ್ರೆ ರಿಜಿಸ್ಟರ್ ಮಾಡ್ತೀವಿ. 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? ಎಲ್ಲಿದ್ದ ದುಡ್ಡು ಬರ್ತಾ ಇದೆ? ಅದಕ್ಕೆ ಅದು ಲೆಕ್ಕ ಕೊಡಬೇಕಲ್ಲ. ಯಾರ ಅಕೌಂಟಿಂದ ಇಲ್ಲಿಗೆಲ್ಲ ಅಮೌಂಟ್ ಬರ್ತೈತೆ ಅಲ್ಲಿಗೆ? ಯಾಕೆ ಇಷ್ಟಕ್ಕೊಂದು ದೊಡ್ಡ ದೊಡ್ಡ ಆಫೀಸ್ಗಳಾಗ್ತಾವು? ಎಲ್ಲಿಂದ ಬರ್ತೈತೆ? ಪ್ರತಿಯೊಂದು ಅಕೌಂಟ್ ಕೊಡಲೇಬೇಕು. ತಪ್ಪೇನಿದೆ? ದೆವ್ವಕ್ಕೆ ಅಂಜಲಾರ್ದ ನೆರಳಿಗೆಲ್ಲರ ಅನಿಸ್ತೀವಿ ನಾವು. ಬಿಜೆಪಿಗೆ RSSಗೆ ಅಂಜಲಾರ್ದವರು ಬಿಜೆಪಿಗೆ ಅಂಜೋದೈತೇನು? ನಾನು ಹೇಳಕತ್ತಿದ್ದು 100ಕ್ಕೂ 100 ಪ್ರಿಯಾಂಕರು ಒಳ್ಳೆ ಕ್ವಶನನ್ನು ಮಾಡಿದ್ದಾರೆ. ಅಕೌಂಟಬಿಲಿಟಿ ಬೇಕು. ಮತ್ತೊಬ್ಬರನ್ನ ಮನೆಗೆ ಹೋಗಿ BJP ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೊಬ್ಬರಿಗೆ IT ED ದಾಳಿ ಮಾಡೋದಕ್ಕಿಂತ ಮೊದಲು RSS ಕಚೇರಿ ಮೇಲೆ ದಾಳಿಯನ್ನು ಮಾಡಲಿ. ಎಲ್ಲದೂ